ಅಂದರೆ ಯೋಗ ಅಂತಂದರೆ ತುಂಬ ಅತಿಯಾಗಿರೋದಿಲ್ಲ, ಯಾಕಂದರೆ ಅದು ಕೂಡಿದಾಗ 8 ಬರುತ್ತೆ. ಅದೇ ರೀತಿ 8 ಅನ್ನೋ ನಂಬರು, ಅದೇ ರೀತಿ 26 ಅನ್ನೋ ನಂಬರು ತುಂಬ ಡೇಂಜರ್ ಅಂದರೆ 2026ರಲ್ಲಿ ಈ ವರ್ಷ 9 ಮತ್ತು 2 ಅನ್ನೋದು ಎಷ್ಟು ಡೇಂಜರ್ ಡೇಟು, ಎಷ್ಟು ನೆಗೆಟಿವ್ ಡೇಟು ಅಂತ ಹೇಳಿದ್ನೋ, ಅದೇ ರೀತಿ 8, 17 ಮತ್ತು 26 ಅನ್ನೋ ಡೇಟು ಮುಂದಿನ ವರ್ಷಕ್ಕೆ ತುಂಬ ನೆಗೆಟಿವ್ ಡೇಟ್ ಆಗಿರುತ್ತೆ. ಈ ಡೇಟ್ಗಳಲ್ಲಿ ಏನು ಬೇಕಾದರೂ ಅನಾಹುತಗಳಾಗ್ಬೋದು. ಸತತವಾಗಿ ನೋಡ್ತಾ ಇದ್ದೀರಾ, ಈ 6 ಅನ್ನೋ ಡೇಟು, 6 ಅನ್ನೋ ನಂಬರ್ ಕೂಡ ತುಂಬ ನೆಗೆಟಿವ್ ಅಂತೇಳಿದೆ. ಆವತ್ತಿನ ದಿನವೇ ಈ ಬಸ್ಸಿನ ಒಂದು ಅಪಘಾತ ಆಗ್ತಾ ಬಂತು. ಅದೇ ರೀತಿ ನಿನ್ನೆ ಕೂಡ ಆಗಿದೆ. ಇವತ್ತಿನ ದಿನ ಕೂಡ ಏನು ಬೇಕಾದರೂ ಆಗ್ಬೋದು. ಇವತ್ತಿನ ದಿನ ಕೂಡ ತುಂಬ ಡೇಂಜರ್ ಡೇಟ್ ಇರುತ್ತೆ. ಯಾರೆಲ್ಲ 8, 17, 26ನೇ ತಾರೀಕಲ್ಲಿ ಹುಟ್ಟಿರ್ತೀರೋ ಅವರೆಲ್ಲರೂ ಕೂಡ ತುಂಬ ಕೇರ್ಫುಲ್ಲಾಗಿ, ತುಂಬ ಹುಷಾರಾಗಿರಬೇಕಾಗುತ್ತೆ. ಯಾಕಂದರೆ ಮುಂದಿನ ವರ್ಷ 2026ರಲ್ಲಿ ನೆಗೆಟಿವ್ ಅಂತ ಬಂದರೆ ಆ 8, 17, 26ನೇ ತಾರೀಕೆ ಆಗಿರುತ್ತೆ. ಆ ಡೇಟಲ್ಲಾಗಿರ್ಬೋದು, ಆ ಗಂಟೆಗಳಲ್ಲಾಗಿರ್ಬೋದು, ಆ ತಿಂಗಳಲ್ಲಾಗಿರ್ಬೋದು, ಏನಾದರೂ ನಡೆದ್ರೆ, ವಿಶ್ವದಲ್ಲಿ, ಪ್ರಪಂಚದಲ್ಲಿ ಏನಾದರೂ ನಡೆದಿದ್ದೇ ಆದರೆ ದೊಡ್ಡ ಘಟನೆಗಳು ಅದು ಇದೇ ಡೇಟು, ತಿಂಗಳಲ್ಲಿ ನಡೀತಾ ಹೋಗ್ತವೆ. ಮತ್ತು ಆ ಡೇಟಲ್ಲಿ ಹುಟ್ಟಿರೋರಿಗೆ 8, 17, 26, ಅದರಲ್ಲೂ 8, 26ನೇ ತಾರೀಕಲ್ಲಿ ಹುಟ್ಟಿರೋರಿಗೆ ತುಂಬ ನೆಗೆಟಿವ್ ಅಂತಂದರೆ ನಿಮ್ಮ ಬಿಸ್ನೆಸ್ ಲಾಸ್ ಆಗ್ಬೋದು, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಕುಂಠಿತ, ನಿಮ್ಮ ಮನೆಯಲ್ಲಿ ಅಪಘಾತಗಳು, ಸಾವು ನೋವುಗಳು ಸಂಭವಿಸ್ತವೆ, ಮತ್ತು ಬಿಗ್ ಲಾಸನ್ನು ನೋಡ್ತಾ ಹೋಗ್ತೀರಾ ಪ್ರತಿಯೊಂದರಲ್ಲೂ. ಹಾಗಾಗಿ ಅದರಲ್ಲೂ 8, 17, 26ನೇ ತಾರೀಕಲ್ಲಿ ಹುಟ್ಟಿರೋರು 2026ರಲ್ಲಿ ಯಾವ ಒಂದು ಕೆಲಸ ಮಾಡಬೇಕಾದ್ರೂ ತುಂಬ ಹುಷಾರಾಗಿ ಮಾಡಬೇಕಾಗುತ್ತೆ. ಮತ್ತು ನಿಮಗೆ ತುಂಬ ಪಾಸಿಟಿವ್ ಆಗುವಂಥ ಡೇಟ್ನ ಫಾಲೋ ಮಾಡಬೇಕಾಗುತ್ತೆ. ಇಲ್ಲಾಂದರೆ ನಿಮಗೆ ಅಪಾಯ ಕಟ್ಟಿಟ್ಟ ಬುತ್ತಿ. ಸೊ ನೋಡಿ, ನೀವು 4 ಮತ್ತು 8 ಅನ್ನೋ ನಂಬರ್ನ ಯಾವುದೇ ಕಾರಣಕ್ಕೂ ಫಾಲೋ ಮಾಡಬಾರ್ದು. 2026ನೇ ಇಸ್ವಿಯಲ್ಲಿ ನಿಮಗೆ ತುಂಬ ನೆಗೆಟಿವ್ ಕೊಡುವಂಥ ಡೇಟು ಅದೇ ಆಗಿರುತ್ತೆ. ಮತ್ತು ನೀವು ಯಾವ ಒಂದು ಡೇಟು, ಯಾವ ನಂಬರ್ನ ಫಾಲೋ ಮಾಡಬೇಕು ಅಂದರೆ ನೋಡಿ, 8, 16, 27ನೇ ತಾರೀಕಲ್ಲಿ ಹುಟ್ಟಿರೋರು 2026ರಲ್ಲಿ 7 ಅನ್ನೋ ಡೇಟ್ನ ಮತ್ತು 3 ಅನ್ನೋ ನಂಬರು, 7 ಅನ್ನೋ ನಂಬರ್ನ ಅತಿ ಹೆಚ್ಚು ಫಾಲೋ ಮಾಡಬೇಕು. ಈ ನಂಬರ್ನ ಫಾಲೋ ಮಾಡಿದ್ರೆ ಎಲ್ಲೋ ಒಂದು ಕಡೆ ನೀವು ಮಾಡೋ ಕೆಲಸದಲ್ಲಿ 50% ರಿಸಲ್ಟ್ನ ನೋಡ್ಬೋದು. ಮತ್ತು ಏನು ಅಪಾಯ ಎದುರಿಸ್ತಾ ಹೋಗ್ತಿರೋ ಅದನ್ನು ಸ್ವಲ್ಪ ತಡೆ ಹಿಡಿಬೋದು ಅಂತ ಹೇಳ್ಬೋದು. ಯಾಕಂದರೆ 2026ರ ಡೇಂಜರ್ ಆ್ಯಂಡ್ ನೆಗೆಟಿವ್ ಡೇಟು 8, 16, 27ನೇ ತಾರೀಕು ಆಗಿರುತ್ತೆ, 26ನೇ ತಾರೀಕೆ ಆಗಿರುತ್ತೆ. ಸೊ ಇವತ್ತಿನ ದಿನ ತುಂಬ ಕೇರ್ಫುಲ್ಲಾಗಿರಿ. ಈ ಡೇಟಲ್ಲಿ ಹುಟ್ಟಿರೋರು ತುಂಬ ಕೇರ್ಫುಲ್ಲಾಗಿರಿ. ಮತ್ತು ಈ ಡೇಟ್ ಅಲ್ದಿರ ಇದ್ರೂ ಈ ಡೇಟ್ ರಿಲೇಟೆಡ್ ಏನು ನಿಮ್ಮ ಡೇಟ್ ಆಫ್ ಬರ್ತ್ನೆಲ್ಲ ಕೂಡಿಸಿದಾಗ ಎಲ್ಲಿ 8 ಬರುತ್ತೆ,